ಒಬ್ಬರನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರ ಚಿತ್ತ ತಡೆ ಮಾಡ್ತಿದೆ? ಅವರ ಚಿತ್ತನ ನಮ್ಮ ಚಿತ್ತ ಅದು. ನಮ್ಮ ಚಿತ್ತ ಬಿಡಲ್ಲ ಅವ್ರನ್ನ ಪ್ರೀತಿಸುವುದಕ್ಕೂ ಕ್ಷಮಿಸುವುದಕ್ಕೂ. ನಮ್ಮ ಚಿತ್ತದೊಳಗಡೆ ಸುಮಾರು ಐಟಮ್ಸ್ ಇದೆ. ಅದನ್ನೇ ಸ್ವಗೌರವ, ಸ್ವಾಭಿಮಾನ, ಸ್ವಭರವಸೆ, ಆಮೇಲೆ ಸ್ವಕರುಣೆ. ನನಗೆ ಕರುಣೆ ಯಾರ ಮೇಲೆ? ನನ್ನ ಮೇಲೆ. ನಾನಂದ್ರೆ ನನಗೆ ಭಯಂಕರ ಕರುಣೆ. ಎಷ್ಟು ಪಾಪದ ವ್ಯಕ್ತಿ ಅಲ್ಲ. ನಮ್ಮ ಊರಲ್ಲಿ ಒಬ್ರು ಹೇಳ್ತಿದ್ರು ಯಾವಾಗ, ಪಾವನ್ಯ ಅಂದ್ರೆ ಪಾಪದವನು ನಾನು ಅಂದ್ರೆ. ಅದು ಕನ್ನಡದಲ್ಲಿ ಸರಿಯಾಗಲ್ಲ. ಏನಾದ್ರು ಮಾತಾಡೋದು ಪಾವನ್ಯ ಹೋಗಿದ ಸೆಲ್ಫ್ ಪಿಟಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಸ್ವಕರುಣೆ, ಭಯಂಕರ ಕರುಣೆ. ಯಾರ ಮೇಲೆ? ನನ್ನ ಮೇಲೆ. ಅದನ್ನ ಸ್ವಲ್ಪ ಹೇಳಿದ್ರೆ ಎಲ್ಲಿಗಂಟು ಹೋಗ್ತದೆ? ನನ್ನ ಮಕ್ಕಳವರೆಗೆ ಹೋಗ್ತದೆ. ಕೆಲವರು ಎಷ್ಟು ಹೇಳಿದ್ರು ಎಲ್ಲ ಮಕ್ಕಳ ಹತ್ರ ಹೋಗಲ್ಲ. ತಾಯಿದ್ರು ಎಷ್ಟು ಹೇಳಿದ್ರು ಅದು ಕೆಲವು ಸಲ, ಯಾರು ತಪ್ಪಾಗಿ ತಿಳ್ಕೋಬೇಡಿ, ಕೆಲವು ಸಲ ಹೆಣ್ಣು ಮಕ್ಕಳ ಹತ್ರ ಹೋಗಲ್ಲ, ಗಂಡು ಮಕ್ಕಳ ಹತ್ರ ಹೋಗ್ತದೆ. ತಂದೆಯಂದ್ರೆ ಎಷ್ಟು ಹೇಳಿದ್ರು ಅದು ಗಂಡು ಮಕ್ಕಳ ಹತ್ರ ಹೋಗಲ್ಲ. ಅದು ಎಲ್ಲಿವರೆಗೆ ಹೋಗ್ತದೆ? ಅದು ಹೆಣ್ಣು ಮಕ್ಕಳ ಮನೆಗೆ ಮಾತ್ರ. ನನ್ನನ್ನು ಸೇರಿಸಿ ಹೇಳ್ತೀನಿ. ನಮ್ಮ ಚಿತ್ತದೊಳಗಡೆ ಏನೆಲ್ಲ ಇದೆ? ಇದೆಲ್ಲ ಇದೆ. ಗರ್ವ ಇದೆ, ಈಗೋ ಇದೆ. ಈಗೋ ಸರಿಯಾದ ಪದ ಗೊತ್ತಿಲ್ಲ. ಒಂದೇ ಸಲ ಅಹಂ ಅಂತ ಹೇಳಕ್ಕಾಗಲ್ಲ. ಅದು ಪ್ರೈಡ್ ಆಗ್ತದೆ. ಪ್ರೈಡ್ ಅಂದ್ರೆ ಅಹಂಕಾರ, ಅಹಂ, ಗರ್ವ. ಆ ಗರ್ವದ ನಿಮಿತ್ತವೇ ಅಹಂಕಾರ ಬರುವಂಥದ್ದು. ಹಲ್ಲೆಲೂಯಾ. ಈಗ ನನ್ನೊಳಗಡೆ ಇರುವ ಅಹಂ, ಗರ್ವ, ಸ್ವಕರುಣೆ, ಸ್ವಭರವಸೆ, ಸ್ವಪ್ರೀತಿ, ಇದೆಲ್ಲ ಒಳಗೊಂಡಂತ ಒಂದು ಪರದೆ ಆಗಿದೆ. ಯಾವುದು? ನನ್ನ ಚಿತ್ತ ಎಂಬ ಪರದೆ. ಇದು ಹರಿಯದ ಹೊರತು ಎಲ್ಲಿ ಹೋಗಕ್ಕಾಗಲ್ಲ. ಎಲ್ಲಿ? ತಮಿಳುನಾಡು. ಇದು ಹರಿಯದ ಹೊರತು ಎಲ್ಲಿ ಹೋಗಕ್ಕಾಗಲ್ಲ. ಮಹಾಪರಿಶುದ್ಧ ಸ್ಥಳಕ್ಕೆ ಆ ಪರದೆ ತಾನೇ ಅಲ್ಲಿ ಅಡ್ಡಿಪಡಿಸ್ತಾ ಇದೆ. ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿದೆ? ದೇವ ಸಾನ್ನಿಧ್ಯ ಇದೆ. ನಿನ್ನ ಫಸ್ಟ್ ಓದಿದ ವಾಕ್ಯ 16ನೇ ಕೀರ್ತನೆಯಲ್ಲಿ, ನಿನ್ನ ಸಮ್ಮುಖದಲ್ಲಿ ಎಂತ ಸಂತೋಷ? ಪರಿಪೂರ್ಣ ಸಂತೋಷ. ಹಲ್ಲೆಲೂಯಾ. ಆದ್ರೆ ನನ್ನ ಚಿತ್ತವೆಂಬ ಪರದೆ ನನ್ನನ್ನು ಅಡ್ಡಿಪಡಿಸ್ತಾ ಇದೆ. ಹಾಗಾಗಿ ಬೇಗನೆ ನಾನು ಬಾಡಿ ಹೋಗ್ತೇನೆ, ಸಂಕಟಕ್ಕೊಳಗಾಗ್ತೇನೆ, ಭಯಭ್ರಮೆಗಳಿಗೊಳಗಾಗ್ತೇನೆ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಇರುವವರನ್ನ ಸಂಕಟಪಡಿಸುವ ಸಾಧ್ಯ ಇದೆಯಾ? ದೇವರನ್ನ ಸಂಕಟಪಡಿಸುವುದಾದ್ರೆ ಅದರ ಸಮ್ಮುಖದಲ್ಲಿ ಇರುವವರನ್ನ ಸಂಕಟಪಡಿಸಬಹುದಿತ್ತು, ಭಯಪಡಿಸಬಹುದಿತ್ತು, ಸೋಲಿಸಬಹುದಿತ್ತು, ಕಳವಳ ಪಡಿಸಬಹುದಿತ್ತು. ಆದ್ರೆ ನಾವು ಆರಾಧಿಸುವ ದೇವರನ್ನು ಯಾರಿಗೂ ಕಳವಳಪಡಿಸಲು ಸಾಧ್ಯವಿಲ್ಲ, ಭ್ರಮೆಗೊಳಿಸಲು ಸಾಧ್ಯವಿಲ್ಲ, ಆತನನ್ನು ಭಯಪಡಿಸಲು ಸಾಧ್ಯವಿಲ್ಲ. ಆತನು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಯುಗಗಳಿಗೂ ಆತನು ಅರಸನು, ಸ್ವ ಅಸ್ತಿತ್ವವುಳ್ಳವನು. ಯಾರು ಆತನನ್ನ ಸೃಷ್ಟಿ ಮಾಡಲಿಲ್ಲ, ಯಾರು ಆತನನ್ನ ನಿಯಂತ್ರಿಸ್ತಾ ಇಲ್ಲ, ಆತನು ಕೂಡ ಯಾರ ನಿಯಂತ್ರಣಕ್ಕೂ ಒಳಪಟ್ಟಿಲ್ಲ. ಆತನ ಸಮ್ಮುಖದಲ್ಲಿ ಇದೆ ಪರಿಪೂರ್ಣ ಸಂತೋಷ.